ಯಾವುದೇ ಆಹಾರನ ನಾವು ಸ್ಟೋರ್ ಮಾಡಿ ತಗೊಳೋದು, ಅದು ಕೆಲವೊಂದು ಆಹಾರಗಳಿರ್ತವೆ ನೀರಿನ ಅಂಶ ತೀರಾ ಝೀರೋ ಇದ್ದು ತೀರಾ ಡ್ರೈ ಆಗಿ ಅದನ್ನು ಸ್ಟೋರ್ ಮಾಡಿ ಕಾಳು ಕಡಿ ರಾಗಿ ಜೋಳ ಇದೆಲ್ಲನೂ ಅದರಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಇರೋದೇ ಇಲ್ಲ. ಸೊ ಅಂಥದ್ದನ್ನು ಎಷ್ಟು ವರ್ಷಗಳು ಬೇಕಾದರೂ ಕ್ಲೀನಾಗಿ ಡ್ರೈ ಅಟ್ಮಾಸ್ಫಿಯರ್ ಇದರಲ್ಲಿ ಸೇವ್ ಮಾಡಿ ಇಟ್ಟು ನಾವು ದಿನನಿತ್ಯ ಬಳಕೆ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿಯ ಯಾವುದೇ ಮಾಯ್ಶ್ಚರೈಸ್ ಇದ್ದಾಗ ಯಾವುದೇ ಫಂಗಲ್ ಆಗಿರ್ಬೋದು ಇಲ್ಲ ಯಾವುದೇ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿರ್ಬೋದು ಯಾವುದೂ ಆಗೋದಿಲ್ಲ. ಅದರಲ್ಲಿ ರಿಗರ್ ಮಾರ್ಟಿಸಮ್ ಅನ್ನೋ ಫೆನಾಮಿನೂ ಇರೋದಿಲ್ಲ, ಬಿಕಾಸ್ ಇಟ್ ಈಸ್ ಅ ಕಂಪ್ಲೀಟ್ಲಿ ಡ್ರೈಡ್ ಝೀರೋ ಮಾಯ್ಶ್ಚರ್. ಬಟ್ ಆದರೆ ಈ ತರಕಾರಿ ಆಗಿರ್ಬೋದು, ಈ ಹಣ್ಣುಗಳಾಗಿರ್ಬೋದು, ಇದೆಲ್ಲ ಇದರಲ್ಲಿ ವೆಟ್ ಅಂಶ ಇರುತ್ತೆ. ಇಂಥವನ್ನ ಡೀಪ್ ಫ್ರೀಝರ್ನಲ್ಲಿ ಕಂಟಿನ್ಯೂಸ್ ಫ್ರೀಸಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಅದರಲ್ಲಿ -18 ಡಿಗ್ರಿ ಇಲ್ಲ -5 ಡಿಗ್ರಿ ಕೂಲಿಂಗ್ನಲ್ಲಿ ಇಟ್ಟಾಗ ಕಂಟಿನ್ಯೂಸ್ ಡೀಪ್ ಫ್ರೀಸಿಂಗ್ ಇದ್ದಾಗ ಖಂಡಿತ ಒಂದು ಹಂತಕ್ಕೆ ಈ ತರಕಾರಿಗಳನ್ನ ಹಣ್ಣುಗಳನ್ನು ಕೂಡ ಒಂದು ಲಾಂಗ್ ಇದರಲ್ಲಿ ಪ್ರಿಸರ್ವ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈಗ ನಾನ್ ವೆಜ್ ಅಂತ ಬಂದಾಗ ನಾನ್ ವೆಜ್ಜಲ್ಲಿ ಏನಾಗುತ್ತೆ, ವೆಟ್ ಅಂಶ ಜಾಸ್ತಿ ಇರುತ್ತೆ, ಮೈಕ್ರೋಬಿಯಲ್ ಗ್ರೋತ್ ಸೆಲ್ಸು ಎಲ್ಲ ಫಂಕ್ಷನಿಂಗ್ ಇರ್ತವೆ. ಸೊ ಒಂದ್ಸಲ ರಿಗರ್ ಮಾರ್ಟಿಸಮ್ ಅಂದರೆ ಕಟ್ ಮಾಡಿದ ತಕ್ಷಣ, ಸ್ಲಾಟರ್ ಆಗಿದ ತಕ್ಷಣ ಅದರಲ್ಲಿ ರಿಗರ್ ಮಾರ್ಟಿಸಮ್ ಅನ್ನೋ ಫೆನಾಮಿನನ್ ಶುರು ಆಗುತ್ತೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಶುರು ಆಗುತ್ತೆ. ಸೊ ಈ ಕೆಮಿಕಲ್ ರಿಯಾಕ್ಷನ್ ಸ್ಲಾಟ್ ಮಾಡಿದ ತಕ್ಷಣ, ಕಟ್ ಮಾಡಿದ ತಕ್ಷಣ ಶುರು ಆಗೋದ್ರಿಂದ ಇದನ್ನು ಹೆಚ್ಚು ಕಾಲ ಇಟ್ಟು ತಗೊಳೋದು ಅಷ್ಟು ಸೂಕ್ತನೂ ಅಲ್ಲ. ಅಷ್ಟೇ ಅಲ್ಲ, -18 ಡಿಗ್ರಿನಲ್ಲಿ ಕಂಟಿನ್ಯೂಸ್ ಡೀಪ್ ಫ್ರೀಸ್ ಮಾಡಿ ಯೂಸ್ ಮಾಡ್ಬೋದು. ಬಟ್ ಆದರೆ ಇದು ಅಷ್ಟು ವರ್ಷಗಳ ಕಾಲ, ಅಷ್ಟು ತಿಂಗಳುಗಳ ಕಾಲ ಒಂದು ಕೋಳಿ ಅಥವಾ ಕುರಿ ಅಥವಾ ಯಾವುದೇ ನಾನ್ ವೆಜ್ ಐಟಮ್ನ ಕಟ್ ಮಾಡಿ ಸ್ಟೋರ್ ಮಾಡಿ ತಿಂಗಳಾಂಗಟ್ಲೆ ವರ್ಷಾಂಗಟ್ಲೆ ಸ್ಟೋರ್ ಮಾಡಿ ಯೂಸ್ ಮಾಡೋದು ಮನುಷ್ಯನ ದೇಹದ ಮೇಲೆ ಅಷ್ಟು ಒಳ್ಳೆಯದಲ್ಲ. ಈ ಥರದ್ದೇನಾದ್ರು ನಾವು ತಗೊಂಡಾಗ ಖಂಡಿತವಾಗೂ ನಮ್ಮ ದೇಹದಲ್ಲಿ ಕೆಲವೊಂದು ಟೈಮು ಹೊಟ್ಟೆ ನೋವು, ಬೇದಿ, ವಾಂತಿ, ಫುಡ್ ಪಾಯ್ಸನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆಂದರೆ ಇತ್ತೀಚೆಗೆ ನಮ್ಮ ದೇಹದ ಮೇಲೆ ಇಮ್ಯುನಿಟಿ ಅಂತ ಏನು ಹೇಳ್ತೀವಿ ಅದು ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಇಮ್ಯುನಿಟಿ ಕಮ್ಮಿ ಇರೋ ಪರ್ಸನ್ಸ್ಗೆ ಈ ಥರ ಲಾಂಗ್ ಟೈಮ್ ಡೀಪ್ ಫ್ರೀಸ್ ಮಾಡಿ ಯೂಸ್ ಮಾಡೋವಂಥ ಚಿಕನ್ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಖಂಡಿತ ಹಾನಿಕಾರಕ. ಅಷ್ಟೇ ಅಲ್ಲ, ಲಾಂಗ್ ಟೈಮ್ ಫ್ರೀಸರ್ನಲ್ಲಿ ಇಟ್ಟಾಗೂ ಅದು ಏನಂತೀವಿ, ಕ್ವಾಲಿಟಿ ಆಫ್ ಚಿಕನ್ ಕಮ್ಮಿ ಆಗ್ತಾ ಹೋಗುತ್ತೆ. ಟೆಂಡರ್ನೆಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಇಲ್ಲ ಅಂದರೆ ಅದ್ರದ್ದು ಟೇಸ್ಟ್ ಆಗಿರ್ಬೋದು, ಅದ್ರ ಮೇಲೆ ಅಕಸ್ಮಾತಾಗಿ ಏನಾದರೂ ಕರೆಂಟ್ ವೇರಿಯೇಷನ್ಸ್, ಎಲ್ಲ ಕಡೆ ಈಗ ಕರೆಂಟ್ ಎಲ್ಲ ಬ್ಯಾಲೆನ್ಸಿಂಗ್ ಆಗಿರುತ್ತೆ, ಬಟ್ ಏನೋ ಒಂದು ವೇರಿಯೇಷನ್ನಲ್ಲಿ ಅದು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿರ್ಬೋದು. ಸೊ ಇಂಥದನ್ನು ನಾವೇನಾದರೂ ಯೂಸ್ ಮಾಡಿದ್ರೆ ಖಂಡಿತ ಆರೋಗ್ಯದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರುತ್ತೆ. ಮೀನನ್ನ ಎಷ್ಟು ಸಮಯ ನಾವು ಫ್ರೀಸ್ ಮಾಡ್ಬೋದು? ಯಾಕಂದರೆ ಸಾಮಾನ್ಯವಾಗಿ 1 ತಿಂಗಳು ಅಂತ ಹೇಳ್ತಾರೆ, ಬಟ್ ಇಲ್ಲಿ 1.5 ವರ್ಷದವರೆಗೂ ಕೂಡ ಫ್ರೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅದೇನೆ ನಾನು ಆಗಲೇ ಹೇಳ್ದಂಗೆ, ಯಾವುದೇ ಒಂದು ಪ್ರಾಣಿನ ನಾವು ಫ್ರೀಸ್ ಮಾಡಬೇಕು ಅಂತಂದರೆ ಅದು ಸ್ಲಾಟರ್ ಕಟ್ ಆಗಿದ ತಕ್ಷಣ, ಹಿಡಿದಿದ ತಕ್ಷಣವೇ ಅದ್ರದ್ದು ರಿಗರ್ ಮಾರ್ಟಿಸಮ್ ಪ್ರೋಸೆಸ್ ಶುರು ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ಸ್ ದೇಹದಲ್ಲಿ ಅದು ಶುರು ಆಗೇ ಆಗುತ್ತೆ, ಕೊಳೆಯೋ ಪ್ರೋಸೆಸ್ ಶುರು ಆಗೇ ಆಗುತ್ತೆ. ಸೊ ಇಮಿಡಿಯೇಟಾಗಿ ನೀವು ಡೀಪ್ ಫ್ರೀಸ್ ಮಾಡಿದಾಗ ಖಂಡಿತ ಅದನ್ನು ಒಂದಷ್ಟು ದಿನಗಳಿಗಲ್ಲ, 1 ತಿಂಗಳಂಗಟ್ಲೆ ಇಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೀವು ಹಿಟ್ಟು ಬಳಕೆ ಮಾಡಿದಾಗ ಖಂಡಿತ ಅದು ಮನುಷ್ಯನ ಜೀವಕ್ಕೆ ಒಂದ್ಸಲ ಸ್ಲಾಟರ್ ಆಗಿದ ತಕ್ಷಣ ಅದನ್ನು ಯೂಸ್ ಮಾಡೋದೆ, ಅದನ್ನು ತಿಂದ್ರೆ ಕೆಲವ್ರಿಗೆ ಒಂದೊಂದ್ಸಲ ಫುಡ್ ಪಾಯ್ಸನ್ ಆಗುತ್ತೆ, ಕೆಲವು ಏನಾದರೂ ಒಂದು ಹೊಟ್ಟೆ ಉರಿ, ಹೊಟ್ಟೆ ನೋವು ಏನಾದರೂ ಕಾಣಿಸ್ಕೊಳುತ್ತೆ. ಹಾಗಂತ ಹೇಳಿ ಅದನ್ನು ವರ್ಷಾಂಗಟ್ಲೆ ಇಟ್ಟು ತಿನ್ನುವಂಥದ್ದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಆ ಥರ ಸಿಚುವೇಶನಲ್ಲಿ ಇಟ್ಟಿರೋ ಅಂಥ ಆಹಾರಗಳನ್ನ ತಿನ್ನಬಾರ್ದು, ತಿನ್ನಲಿಲ್ವಾಗಿರೋದೇ ಒಳ್ಳೆಯದು. ಮತ್ತೆ ಇವಾಗ ಕುಕಿಂಗ್ ಆಯಿಲ್ಸ್ನ ರೀಯೂಸ್ ಮಾಡ್ತಾನೆ ಇರ್ತಾರೆ. ಒಂದ್ಸಲ ಕುಕಿಂಗ್ ಆಯಿಲ್ನ ಎಷ್ಟು ಸಲ ರೀಯೂಸ್ ಮಾಡ್ಬೋದು ಮ್ಯಾಮ್? ಒಂದ್ಸಲ ಬೆಳೆಸಿರೋದನ್ನ ಒಂದ್ಸಲ ಎಣ್ಣೆ ಬಾಣಲಿಗೆ ಬಿದ್ದಾಗ ಅದು ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಅದು ಫ್ಲೇಮ್ಸ್ ಬರುತ್ತೆ, ಫ್ಯೂಮ್ಸ್ ಬರುತ್ತೆ. ಅಷ್ಟು ಫ್ಯೂಮ್ಸಲ್ಲೂ ಎಣ್ಣೆನ ಕಾಯಿಸಬಾರ್ದು. ಅದಕ್ಕೆ ಸಣ್ಣ ಉರಿ ಮಾಡಿಕೊಂಡು, ಉರಿ ಕಮ್ಮಿ ಇಟ್ಕೊಂಡು ನಾವು ಎಣ್ಣೆನಲ್ಲಿ ಏನಾದರೂ ಪದಾರ್ಥಗಳನ್ನ ತೇಲಿಸ್ಬೋದು. ಸೊ ಒಂದ್ಸಲ ಬಳಕೆ ಮಾಡಿರೋ ಎಣ್ಣೆ ಅದು ಕ್ಲಿಯರಾಗಿತ್ತು ಅಂತ ಅಂದರೆ, ಈಗ ನಾವು ಮನೆಯಲ್ಲೆಲ್ಲ ಸ್ವಲ್ಪನೇ ಹಾಕ್ಕೊಂಡು ಬಾಣಲಿನಲ್ಲಿ ನೋಡ್ತೀವಿ, ನಾವು ಬಿಟ್ಟಾಗ ಅದಕ್ಕೆ ಫುಡ್ ಪಾರ್ಟಿಕಲ್ ಹೆಚ್ಚಾಗಿ ಸೇರ್ಪಡೆ ಆಗಿರಲ್ಲ, ಯಾಕಂದರೆ ಮನೆಯಲ್ಲಿ ಕಮ್ಮಿ ಅಮೌಂಟಲ್ಲಿ ಯೂಸ್ ಮಾಡಿರ್ತೀವಿ. ಸೊ ಅದು ಎಣ್ಣೆ ಇನ್ನೂ ಅದು ಕ್ಲಿಯರೆನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಫುಡ್ ಪಾರ್ಟಿಕಲ್ಸ್ ಇಲ್ಲ ಅಂದರೆ ಇನ್ನೂ ಒಂದು ಟೈಮ್ಗೆ ಅದನ್ನ ಯೂಸ್ ಮಾಡ್ಬೋದು. ಅಷ್ಟೇ ಹೊತ್ತು ಈ ಕಮರ್ಷಿಯಲ್ ಇದರಲ್ಲಿ ಯೂಸ್ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಬಾಣಲಿನಲ್ಲಿ, ಅದನ್ನೆಲ್ಲ ರಿಪೀಟಾಗಿ ಯೂಸ್ ಮಾಡೋ ಹಾಗೆ ಇಲ್ಲ. ಯಾಕೆಂದರೆ ಫ್ಲೇಮ್ ಜಾಸ್ತಿ ಇರುತ್ತೆ, ಟೆಂಪ್ರೇಚರು ಜಾಸ್ತಿ ಕೊಟ್ಟಿರ್ತಾರೆ. ಅದು ಹಾಕೋ ಅಂಥ ಕರಿಯೋ ಅಂಥ ಪದಾರ್ಥಗಳನ್ನು ಹ್ಯೂಜ್ ಸ್ಕೇಲಲ್ಲಿ ಕರೆದಾಗ ಆ ಎಣ್ಣೆನಲ್ಲಿ ಅದ್ರ ರುಚಿ
ಮತ್ತು ಅದ್ರದ್ದು ಪದಾರ್ಥಗಳು ಸೇರ್ಪಡೆ ಆಗುತ್ತೆ. ಅದು ಯಾವತ್ತಿದ್ರೂ ಇನ್ನೊಂದು ದಿನ ಅದನ್ನು ಯೂಸ್ ಮಾಡಿದ್ರೆ ಅದು ಹಾನಿಕಾರಕ. ಸೊ ಪರಿಣಾಮ ಬೀರುತ್ತೆ? ಖಂಡಿತವಾಗೂ ಅದು ಕಾರ್ಸಿನೋಜೆನಿಕ್ ಆಗುತ್ತೆ, ಕ್ಯಾನ್ಸರ್ ಕಾರಕ ತೊಂದರೆಗಳನ್ನ ಒಳಪಡ್ಬೋದು. ಅಷ್ಟೇ ಅಲ್ಲ, ಎಣ್ಣೆ ಅಂಶ ದೇಹಕ್ಕೆ ಜಾಸ್ತಿ ಹೋದಾಗ ಕ್ಯಾಲರಿ ಕಂಟೆಂಟು ಜಾಸ್ತಿ ಆಗುತ್ತೆ. ಈಗ ದಿನನಿತ್ಯ ಒಂದಲ್ಲ ಒಂದು, ಇವತ್ತು ನಾನು ಬಜ್ಜಿ ತಿಂದೆ, ಅಯ್ಯೋ ಈಗ ವಾರದಲ್ಲಿ 7 ದಿನ ಒಂದಿನ ಬಜ್ಜಿ ತಿಂದೆ, ನಾನು ವಾರಕ್ಕೆ ಒಂದೇ ದಿನ ಬಜ್ಜಿ ತಿನ್ನೋದು. ಬಟ್ ಆದರೆ 7 ದಿನದಲ್ಲಿ ಒಂದಿನ ಬಜ್ಜಿ ತಿಂದಿರ್ತೀನಿ, ಇನ್ನೊಂದು ದಿನ ಗೋಬಿ ಮಂಚೂರಿ ತಿಂದಿರ್ತೀನಿ, ಇನ್ನೊಂದು ದಿನ ಪಾನಿಪುರಿ ಮಸಾಲೆ ಪುರಿ ತಿಂದಿರ್ತೀನಿ. ಅದೇ ರೀತಿ 7 ದಿನವೂ ಒಂದೊಂದು ಐಟಮ್ಸ್ನ ದೇಹಕ್ಕೆ ಹೋದಾಗ ದೇಹದಲ್ಲಿ ಕ್ಯಾಲರಿ ಅಂಶ ಜಾಸ್ತಿ ಆಗುತ್ತೆ, ತೂಕ ಏರಿಳಿತ ಜಾಸ್ತಿ ಆಗುತ್ತೆ. ತೂಕದ ಮೇಲೆ ನಿಂತಿರೋವಂಥ ಕಾಯಿಲೆಗಳಂದರೆ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗಿರ್ಬೋದು, ಈ ಥರ ಎಲ್ಲ ಹೆಚ್ಚು ಕಾಣಿಸ್ಕೊಳೋ ಸಾಧ್ಯತೆ ಹೆಚ್ಚಿದೆ. ಮ್ಯಾಮ್, ಇಷ್ಟು ದಿನ ಸಣ್ಣ ಪುಟ್ಟ ಹೋಟೆಲ್ಗಳು ರೋಡ್ ಸೈಡಲ್ಲಿ ತಿನ್ನೋದು ಸೇಫ್ ಅಲ್ಲ, ಅಟ್ಲೀಸ್ಟ್ ಒಂದು ದೊಡ್ಡ ಹೋಟ್ಲಿಗೆ ಹೋದ್ರೆ ಸೇಫ್ ಇರುತ್ತೆ, ಕ್ಲೀನಾಗಿ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ಜನರಿಗೆ. ಬಟ್ ಇವಾಗ ಅದೆಲ್ಲ ಉಲ್ಟಾ ಆಗಿದೆ. ಜನರಿಗೆ ಏನು ಸಜೆಷನ್? ಆ ನಂಬಿಕೆನ ಯಾರೂ ಕೊಟ್ಟಿಲ್ಲ ನಿಮಗೆ, ನಾವೇ ಆ ನಂಬಿಕೆನ ತಲೆನಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲಿ ಶುದ್ಧತೆ ಇರುತ್ತೆ, ಸ್ವಚ್ಛವಾಗಿ ಅಡುಗೆ ಮಾಡ್ತಾರೆ, ಅಲ್ಲಿ ಊಟ ಮಾಡೋದು. ಸ್ವಲ್ಪ ಸಮಯ ಪ್ರಜ್ಞೆನ ಉಪಯೋಗಿಸ್ಬಿಟ್ಟು ಯಾರು ಅಡುಗೆ ಮಾಡ್ತಿರ್ತಾರೆ, ಎಲ್ಲಿ ತಿಂತಾ ಇದ್ದೀವಿ, ಅಲ್ಲಿ ಏರಿಯಾ ಕ್ಲೀನ್ ಇದೆಯಾ, ಓಕೆ 5 ಸ್ಟಾರ್ ಹೋಟೆಲ್ಸ್ ಆಗಿರ್ಬೋದು, ಚಿಕ್ಕ ಸಾಮಾನ್ಯ ಹೋಟೆಲ್ ಆಗಿರ್ಬೋದು, ಅಲ್ಲಿ ಅಡುಗೆ ಮಾಡೋನ ಮನಸ್ಥಿತಿ. ಆ್ಯಂಡ್ ಚಿಕ್ಕ ಕಡೆ ಫ್ರೀಸ್ ಎಲ್ಲ ಮಾಡಲ್ಲ, ತರ್ತಾರೆ ಹಾಗೆ ಯೂಸ್ ಮಾಡಿ ಇದು ಮಾಡಿಬಿಡ್ತಾರೆ. ಸೊ ಹಾಗಂತ ಇದು ಒಳ್ಳೆಯದು ಅದು ಕೆಟ್ಟದ್ದು, ಅದು ಒಳ್ಳೆಯದು ಇದು ಕೆಟ್ಟದ್ದು ಅಂತಲ್ಲ. ಹೆಚ್ಚು ಮನುಷ್ಯರು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ತುಂಬ ಉತ್ತಮ.